ಸ್ವಾಮಿ ವಿವೇಕಾನಂದರು ಒಮ್ಮೆ ಮೀರತ್ನಲ್ಲಿದ್ದಾಗ ಅಲ್ಲಿನ ಒಂದು ದೊಡ್ಡ ಗ್ರಂಥಾಲಯಕ್ಕೆ ಹೋಗ್ತಿರ್ತಾರೆ. ಅವರು ಪ್ರತಿದಿನ ಗ್ರಂಥಾಲಯದಿಂದ ಒಂದು ದೊಡ್ಡ ಪುಸ್ತಕವನ್ನು ಮನೆಗೆ ತರ್ತಿದ್ರು ಮತ್ತು ಮರುದಿನವೇ ಅದನ್ನು ವಾಪಸ್ ನೀಡಿ ಮತ್ತೊಂದು ಹೊಸ ಪುಸ್ತಕವನ್ನು ಪಡಿತಾ ಇರ್ತಿದ್ರು. ಹೀಗೆ ಪ್ರತಿದಿನ ನಡೆಯುತ್ತಿರುವುದನ್ನು ನೋಡಿ ಲೈಬ್ರರಿಯನ್ಗೆ ತುಂಬ ಆಶ್ಚರ್ಯವಾಗುತ್ತೆ. ಅವನು ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ, ಇವರು ಇಷ್ಟೊಂದು ದೊಡ್ಡ ಪುಸ್ತಕಗಳನ್ನು ಕೇವಲ ಒಂದು ದಿನದಲ್ಲಿ ಓದಲು ಸಾಧ್ಯವೇ? ಇವರು ಬರೀ ಪುಸ್ತಕದ ಚಿತ್ರಗಳನ್ನು ನೋಡಲು ತೆಗೆದುಕೊಂಡು ಹೋಗುತ್ತಿರಬಹುದು ಅಥವಾ ಸುಮ್ಮನೆ ಆಡಂಬರಕ್ಕೆ ಹೀಗೆ ಮಾಡುತ್ತಿರಬಹುದು ಎಂದು ಆತ ಸಂಶಯ ಪಡ್ತಾನೆ. ಒಂದು ದಿನ ಲೈಬ್ರರಿಯನ್ ವಿವೇಕಾನಂದರನ್ನು ನೇರವಾಗಿ ಕೇಳ್ತಾನೆ, ಸ್ವಾಮೀಜಿ, ನೀವು ಈ ಪುಸ್ತಕಗಳನ್ನು ಓದುತ್ತೀರೋ ಅಥವಾ ಸುಮ್ಮನೆ ವಾಪಸ್ ನೀಡುತ್ತೀರೋ ಅಂತ ಹೇಳ್ತಾನೆ. ಓದದಿದ್ದರೆ ಸುಮ್ಮನೆ ಯಾಕೆ ಇಷ್ಟು ಕಷ್ಟಪಟ್ಟು ಮನೆಗೆ ತೆಗೆದುಕೊಂಡು ಹೋಗ್ತೀರಿ ಅಂತ ಕೇಳ್ತಾನೆ. ವಿವೇಕಾನಂದರು ಶಾಂತವಾಗಿ ನಕ್ಕು ಹೀಗೆ ಹೇಳ್ತಾರೆ, ನಾನು ಎಲ್ಲವನ್ನೂ ಓದುತ್ತೇನೆ, ಬೇಕಿದ್ದರೆ ಪರೀಕ್ಷಿಸಿ ನೋಡಿ ಅಂತಾರೆ. ಲೈಬ್ರರಿಯನವರು ಈವರೆಗೆ ಓದಿದ ಪುಸ್ತಕಗಳಲ್ಲಿ ಒಂದು ಕಷ್ಟವಾದ ಪುಟವನ್ನು ತೆಗೆದು ಅದರಲ್ಲಿದ್ದ ವಿಷಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ವಿವೇಕಾನಂದರು ಆ ಪ್ರಶ್ನೆಗೆ ಉತ್ತರಿಸಿದ್ದು ಮಾತ್ರವಲ್ಲದೆ ಆ ಪುಸ್ತಕದ ಅದೇ ಪುಟದಲ್ಲಿ ಏನೇನು ಬರೆಯಲಾಗಿದೆ ಎಂಬುದನ್ನು ಅಕ್ಷರಶಃ ಒಪ್ಪಿಸ್ತಾರೆ, ವರ್ಡ್ ಟು ವರ್ಡ್. ಒಪ್ಪಿಸಿದ ತಕ್ಷಣ ಲೈಬ್ರರಿಯನ್ಗೆ ಆಶ್ಚರ್ಯ. ಕೇವಲ ಒಂದು ಬಾರಿ ಓದಿದ ಮಾತ್ರಕ್ಕೆ ಇಡೀ ಪುಸ್ತಕ ನೆನಪಿಟ್ಟುಕೊಳ್ಳುವ ಅವರು ಶಕ್ತಿಯನ್ನು ನೋಡಿ ದಂಗಾಗ್ತಾರೆ. ಆಗ ವಿವೇಕಾನಂದರು ಹೇಳ್ತಾರೆ, ನನ್ನಲ್ಲಿ ಇರುವುದು ಅದ್ಭುತ ಶಕ್ತಿಯಲ್ಲ, ಇದು ಕೇವಲ ಬ್ರಹ್ಮಚರ್ಯ ಮತ್ತು ಏಕಾಗ್ರತೆ ಫಲ. ಈ ಕತೆ ನೀತಿ ಏನಪ್ಪ ಅಂತಂದರೆ, ನಮ್ಮ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರಗೊಂಡಾಗ ಜಗತ್ತಿನ ಯಾವುದೇ ಕಷ್ಟದ ವಿಷಯವೂ ನಮಗೆ ಸರಳವಾಗಿ ಅರ್ಥವಾಗುತ್ತದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪೂಜಾ KM.